ಪ್ರತಿ ವರ್ಷದಂತೆ ಈ ವರ್ಷ ನಾವು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರದಲ್ಲಿರ್ತಕ್ಕಂಥ ಬೆಮಲ್ ಬಡಾವಣೆಯ ಶ್ರೀ ಶಿವನ ದೇವಸ್ಥಾನದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೀವಿ. ಈಗ ತಾನೇ ನಮ್ಮ ಶಾಸಕರಾದಂಥ ಗೋಪಾಲಯ್ಯನವರು ನಮ್ಮ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲಾ ತರಹದ ಶ್ರೇಯಸ್ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಚಂದ್ರೇಗೌಡರ ಅಧ್ಯಕ್ಷನಾದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆ ಪರವಾಗಿ ಅವರಿಗೆ ನಮ್ಮ ದೇವರ ಆಶೀರ್ವಾದ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ಎರಡನೇದಾಗಿ ನಮ್ಮ ದೇವಸ್ಥಾನದಲ್ಲಿ ಇವಾಗ ಬೆಳಿಗ್ಗೆ 5 ಗಂಟೆಯಿಂದ ಶುರುವಾದಂಥ ಪೂಜೆ ಇಡೀ ರಾತ್ರಿ ಜಾಗರಣೆ ಇರ್ತದೆ. ಇದರಲ್ಲಿ 4 ಯಾಮದ ಪೂಜೆ ಇರ್ತದೆ, ಜೊತೆಗೆ ಅಭಿಷೇಕ ಮತ್ತು ರುದ್ರಾಭಿಷೇಕ ಎಲ್ಲದೂ ಕೂಡ ನಾವು ನೆರವೇರಿಸ್ತಾ ಇದ್ದೀವಿ. ಪೂಜಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ, ಅಲಂಕಾರಗಳು ಬಹಳ ಚೆನ್ನಾಗಿ ನಡೀತಿದೆ. ಇಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಎಲ್ಲರೂ ಕೂಡ ಬಂದು ದೇವರ ದರ್ಶನ ಮಾಡಿ ಆ ದೇವರದ ಕೃಪೆಗೆ ಪಾತ್ರ ಆಗ್ತಾರೆ. ಅವ್ರಿಗೆಲ್ಲರಿಗೂ ಶುಭಾಶಯ ಹೇಳ್ತಾ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಚಂದ್ರೇಗೌಡನಾದ ಅಧ್ಯಕ್ಷನಾಗಿ ಅವರಿಗೆಲ್ಲರೂ ಕೂಡ ಮಹಾಶಿವರಾತ್ರಿ ಶುಭಾಶಯ ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಎಲ್ಲರೂ ಕೂಡ ಖುಷಿಯಾಗಿ ನಡೀಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಅವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಇಲ್ಲಿ ನಮ್ದು ಇದೇ ತಿಂಗಳು 21, 22 ನನ್ನ ಮಗನಿಗೆ ಮದುವೆ ಇದೆ. ಕಾರ್ಡ್ ಕೊಡಕ್ ಬಂದಿದೆ ಶಾಸಕರು ಸಿಕ್ಕರು ದೇವಸ್ಥಾನದಲ್ಲಿ. ಚಂದ್ರೇಗೌಡ ಕಾರ್ಡ್ ಕೊಡಕ್ ಬಂದೆ, ಇನ್ವಿಟೇಷನ್. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ಕಾರ್ಯಕರ್ತರ ಮುಖಂಡರು, ಎಲ್ಲ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳುತ್ತಾ ನಾನು ಇದೇ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದ ಶಂಕರಮಠ ಅವರ JDS ಆಗಲ್ಲ. ಅದು ಬೆಂಗಳೂರು ನಗರದಲ್ಲಿ ಸಿಟಿಲಿ ಇದೆ ಅಂದ್ರೆ ಕೆಲವ್ರಿಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಆದ್ರೆ ಇಂಥ ದೇವಸ್ಥಾನ ತೆಂಗಿನ ಮರ ನಂಬರ್ ನೋಡ್ಕೊಂಡ್ ಬಂದೆ. 41 ನಂಬರ್ ಹಾಕಿದ್ರು. ತೆಂಗಿನ ಮರ 41 ಇದೆ. ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಬಸವಣ್ಣದ್ದು ಒಂದು ಕೋಚ ಮಾಡಿದ್ದಾರೆ, ತುಂಬಾ ಅದ್ಭುತ ಇದೆ. ಇವತ್ತೇ ಪೂಜೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದು ಎಷ್ಟೋ ದುಡ್ಡಾಗಿರ್ಬೋದು, ತುಂಬಾ ಅದ್ಭುತ ಇದೆ. ಎಲ್ಲರೂ ಬಂದು ದೇವಸ್ಥಾನ ದರ್ಶನ ಮಾಡ್ಬೇಕು ಅಂತ ಮಹಾಲಕ್ಷ್ಮಿ ವಿಧಾನಸಭಾ ಜನತೆಗೆ ಹೇಳ್ತಾ ಇದ್ದೀನಿ. ಬಂದು ಇಲ್ಲಿ ಚಂದ್ರೇಗೌಡ ಅಧ್ಯಕ್ಷರು ನೇತೃತ್ವದಲ್ಲಿ ಬಂದು ದರ್ಶನ ಮಾಡ್ಬೇಕು ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ.